ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಹತ್ರ ರೈತರು ಬಂದಿದ್ದಾರೆ ತುಂಬ ದೂರದಿಂದ. ಸೊ ಅವ್ರ ಹತ್ರ ಆ್ಯಕ್ಚುಲಿ ಬರೀ 40 HP ಟ್ರ್ಯಾಕ್ಟರ್ ಇದೆ. ಸೊ ಆ ಟ್ರ್ಯಾಕ್ಟರ್ಗೆ ನಾವು ಆ್ಯಕ್ಚುಲಿ 390 kg MB ಪ್ಲೌ ಸಜೆಸ್ಟ್ ಮಾಡಿದ್ವಿ. ನಮ್ಮ ಹತ್ರ ಎರಡಿದೆ ಆ್ಯಕ್ಚುಲಿ, 35 HP 35 to 45 ಕ್ಯಾಟಗರಿಲಿ. ಒಂದು 360 ಇದೆ, ಆಮೇಲೆ ಒಂದು 390 ಇದೆ. ಆಲ್ಮೋಸ್ಟ್ ನಾವು 390ನೇ ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ನೇಗ್ಲಿ ಎಷ್ಟು ವೇಟ್ ಇರುತ್ತಲ್ಲ, ಎಷ್ಟು ಹೆವಿನೆಸ್ ಇರುತ್ತೆ. ಸೊ ನಾಳೆ ನಿಮ್ಮದು ಭೂಮಿ ಏನಾದರೂ ಕಟ್ಟಿ ಇತ್ತು ಅಂದ್ರೂ, ಅಂದರೆ ನೆಲ ಗಟ್ಟಿ ಇತ್ತು ಅಂದ್ರೂ ಡೆಪ್ತ್ಗಿಳುತ್ತೆ. ಯಾಕಂದರೆ ನೇಗ್ಲ ವೇಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು 390 ರೆಕಮೆಂಡ್ ಮಾಡಿದ್ವಿ. ರೈತರಿಗೆ ಡೌಟ್ ಇತ್ತು, 390 kg MB ಪ್ಲೌ ಹೆವಿನೆಸ್ ನೋಡ್ತಿದ್ದಂಗೆ ಇದು ಅಡ್ಡಾಡುತ್ತಾ ಈ ಗಾಡಿ ಹಾಕ್ಕೊಂಡು. ಸೊ ಅದಕ್ಕೋಸ್ಕರ ಹೊಲದಲ್ಲಿ ತೊಗೊಂಬಂದಿದ್ದೀವಿ. ಈ ಗಾಡಿ ಪರ್ಫಾರ್ಮೆನ್ಸ್ ನೋಡೋಣ. ಸೊ ಸ್ನೇಹಿತರೆ ನೋಡ್ಬೋದು, ಇದು ಬರೀ 40 HP ಟ್ರ್ಯಾಕ್ಟರು. ಎಷ್ಟು ಒಳ್ಳೆ ಡೆಪ್ತ್, ಜೊತೆಗೆ ಆಲ್ಮೋಸ್ಟ್ ಇಲ್ಲಿ ನಮಗೆ ಗ್ಯಾಪೇ ಇಲ್ಲ, ಅಷ್ಟು ಒಳ್ಳೆ ಡೆಪ್ತ್ ತೊಗೊಂಡು ಗಾಡಿ ಹೋಗ್ತಾ ಇದೆ. ಬರೀ 40 HP, ಇನ್ನೂ ಬ್ಲಾಸ್ಟಿಂಗ್ ಆಗಿಲ್ಲ. ಸೊ ಈ ಥರ ಟೈರ್ ಸ್ಲಿಪೇಜ್ ಆಗಬಾರ್ದು. ಈ ಥರ ಟೈರ್ ಸ್ಲಿಪೇಜ್ ಆದರೆ ನಿಮಗೆ ಟೈರು ಬಾಳಿಕೆ ಜಾಸ್ತಿ ಬರೋದಿಲ್ಲ. ಸೊ ಹಾಗಾಗಿ ನೇಗ್ಲನ್ನ ಎಷ್ಟು ಈಸಿಯಾಗಿ ಹೊಡಿತೀವಲ್ಲ, ಅಷ್ಟು ಚೆನ್ನಾಗಿ ಒಳ್ಳೆ ಡೆಪ್ತ್ ಕೂಡ ಸಿಗುತ್ತೆ, ಗಾಡಿ ಕೂಡ ಅಷ್ಟೇ ಸಲೀಸಾಗಿ ಅಡ್ಡಾಡುತ್ತೆ. ಸೊ ತುಂಬ ಜನ ರೈತರು ಮಾಡೋದೇನೆಂದರೆ, ಒಟ್ಟಿನಲ್ಲಿ ಹೊಲದಲ್ಲಿ ಅವರು ನೇಗ್ಲು ಬೇಗ ಅಡ್ಡಾಡಬೇಕು ಅನ್ನೋದು, ಅದು ತಪ್ಪು. ಆ್ಯಕ್ಚುಲಿ ಡೆಪ್ತು, ಹೊಲದ್ದು ಉಳುಮೆ ಚೆನ್ನಾಗಾಗಬೇಕು ಅಂದರೆ ನಿಮಗೆ ಗಾಡಿ ಯಾವತ್ತೂ ಸ್ಲೋ ಅಲ್ಲೇ ಅಡ್ಡಾಡಿಸ್ಬೇಕು ನೇಗ್ಲುಗಳನ್ನು. ಸೊ ಸ್ನೇಹಿತರೆ ಡೆಪ್ತ್ ನೋಡ್ಬೋದು ನೀವು, ಇದು ಬರೀ 40 HP ಟ್ರ್ಯಾಕ್ಟರ್ದು. ಇದು ನನ್ನ ಮೊಣಕಾಲು. ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಡೆಪ್ತ್ ಇದೆ. 1 2 2.5 ಗೇಣು, ಬರೀ 40 HP ಟ್ರ್ಯಾಕ್ಟರ್ದು ಇದು. ಸೊ ಇದು ಆ್ಯಕ್ಚುಲಿ ಟೈರಿಗೆ ಗ್ರಿಪ್ ಸಿಗ್ತಾ ಇಲ್ಲ, ಯಾಕಂದರೆ ಕಸಗಳು ಜಾಸ್ತಿ ಇದೆ. ಬಟ್ ನೀವು ನೇಗ್ಲು ಡೆಪ್ತ್ ನೋಡ್ಬೋದು, ಗ್ಯಾಪೇ ಇಲ್ಲ ಕೆಳಗಡೆಗೆ ಮೇಲ್ಗಡೆಗೆ, ಅಷ್ಟು ಒಳ್ಳೆ ಡೆಪ್ತಲ್ಲಿ ಹೋಗ್ತಾ ಇದೆ MB ಪ್ಲೌ ನೋಡಿ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ MB ಪ್ಲೌದು ಮಾತ್ರ. ತುಂಬ ಜನ ನಮ್ಮ ನೇಗ್ಲು ಆ್ಯಕ್ಚುಲಿ ಇದು 390 kg ಕ್ಯಾಟಗರಿ ಬರುತ್ತೆ. ಸೊ ಆಲ್ಮೋಸ್ಟ್ 400 kgನೇ ನೀವು ರೌಂಡ್ ಫಿಗರ್ ಹಿಡ್ಕೊಳ್ಳಿ. ಸೊ ಇಷ್ಟು ವೇಟ್ ಇರೋ MB ಪ್ಲೌ ರೈತರಿಗೆ ನೋಡಿದ ತಕ್ಷಣ ಏನು ಅನ್ಸುತ್ತೆ, ಅಪ್ಪ ಇಷ್ಟು ಹೆವಿ ಇರೋ MB ಪ್ಲೌ ನಡೆಯುತ್ತಾ ಅಂತ. ಬರೀ 40 HP ಟ್ರ್ಯಾಕ್ಟರ್ ಗುರು, ಪರ್ಫಾರ್ಮೆನ್ಸ್ ನೋಡು ಹೇಗಿದೆ. ಆಮೇಲೆ ಇಲ್ಲಿ ನೋಡಿ, ಮಣ್ಣು ಒಂಚೂರು ಹರಿ ಬಿದ್ದಿಲ್ಲ ಈ ಮಣ್ಣಲ್ಲಿ ನೋಡಿ, ಎಷ್ಟು ಪ್ಲೇನ್ ಆಗಿದೆ. ಹರಿ ಅಂದರೆ ಈ ಥರ ಬೀಳುತ್ತಲ್ಲ, ಸೊ ಅದಕ್ಕೆ ಹರಿ ಅಂತೀವಿ ನಾವು. ಸೊ ಗೈಸ್ ನೋಡೋರಲ್ಲ ಗಾಡಿ ಪರ್ಫಾರ್ಮೆನ್ಸು. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.